ಇವತ್ತು ನಾನು ಮೊದಲನೇ ಮಿನಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೆಳಿಗ್ಗೆ 5:15ಗೆ ಅಲಾರಾಮ್ನ ಇಟ್ಕೊಂಡೆ, ಸ್ನಾನ ಮಾಡಿಕೊಂಡು ಈ ವೈರ್ನ ತಗೊಂಡೆ. ಈ ವೈರ್ ಯಾಕೆ ಅಂತ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಬೆಳಗ್ಗೆ 6 ಗಂಟೆಗೆ ಬಾಳೆಹಣ್ಣು ತಿನ್ಕೊಂಡು ಸೀದಾ ನಾನು ಬೆಂಗಳೂರಿಗೆ ಬಂದೆ. ಫುಲ್ ಚಳಿ ಆಗ್ತಾ ಇತ್ತು, ಎದುರುಗಡೆ ಯಾರೋ ಬೆಂಕಿ ಕಾಯಿಸ್ತಾ ಇದ್ರು. ಸ್ಲೀಪ್ ಗೋಲ್ ಬೇರೆ ಕಂಪ್ಲೀಟ್ ಆಗಿರ್ಲಿಲ್ಲ. ಅದೇ ಬೇಜಾರಲ್ಲಿ ಆಟೋ ಹಿಡ್ಕೊಂಡು ಸೀದಾ ನಾನು ಬಸ್ ಸ್ಟ್ಯಾಂಡ್ ಕಡೆ ಹೋದೆ. ಅಣ್ಣ ಬೇರೆ ದುಡ್ಡೇ ತಗೊಳ್ಳಿಲ್ಲ. ಇನ್ ನಮ್ KSRTC ಕತೆ ಕೇಳ್ಬೇಕಾ? ಒಬ್ಬ ಒಳಗಡೆ ಹೋಗ್ತಾ ಇದ್ರೆ ಸಾಕು 10 ಜನ ಬರ್ತಾರೆ. ಹಂಗೋ ಹಿಂಗೋ ಮಾಡಿ ಅಲ್ಲಿಂದ KR ಮಾರ್ಕೆಟ್ ಇಳಿದು BMTC ಬಸ್ ಅಲ್ಲಿ ಹೋದೆ. ವೈರ್ ಯಾಕೆ ಅಂತ ಗೆಸ್ ಮಾಡ್ತಾ ಇದ್ರಲ್ಲ, ಬಂದ ತಕ್ಷಣ ಅಮೆಝಾನ್ ಪ್ರಾಡಕ್ಟ್ ನೋಡಿದೆ. ಓಪನ್ ಮಾಡಿದ ತಕ್ಷಣ ನಾನು ಆರ್ಡರ್ ಮಾಡಿದಂತ ಮೈಕ್ ಸ್ಟ್ಯಾಂಡ್ ಬಂದಿತ್ತು. ಎಲ್ಲಾನು ಸೆಟಪ್ ಮಾಡಿ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂದ್ರೆ ಇಂಟರ್ನೆಟ್ ಸ್ಪೀಡ್ ಬೇರೆ ಕಡಿಮೆ ಆಗಿತ್ತು. ಅದಕ್ಕೋಸ್ಕರ ಏರ್ಟೆಲ್ ಫೈಬರ್ ನ ಆರ್ಡರ್ ಮಾಡಿದೆ. ಟೈಮ್ ಆಗಿತ್ತು ಅಂತ ಟಿಫನ್ ಕೂಡ ಮಾಡಿದೆ. ಲಸ್ಸಿ ಕುಡ್ಕೊಂಡು ಅಲ್ಲಿಂದ ಸೀದಾ ಆಫೀಸ್ಗೆ ಹೋದೆ. ಕೆಲಸ ಮಾಡಿದೆ. ಮನೆಗೆ ಬಂದ ತಕ್ಷಣ ಫ್ರಿಜ್ ಅಲ್ಲಿ ಇದ್ದದ್ ಮೊಟ್ಟೆ ನೋಡಿ ಪ್ರೀತಿ ಆಯ್ತು. ಅದಕ್ಕೆ ಒಂದು ಆಮ್ಲೆಟ್ ಮಾಡೋಣ ಅಂತ ಆಮ್ಲೆಟ್ ಹಾಕ್ತೆ, ಎಲ್ಲ ಸೀದೋಯ್ತು. ಏರ್ಟೆಲ್ ಬಾಯ್ಸ್ ಏನೋ ಬಂದ್ರು, ಇನ್ಸ್ಟಾಲೇಷನ್ ಮಾಡ್ತೀವಿ ಅನ್ಬಿಟ್ಟು ಇರ್ಬರೋ ವೈರೆಲ್ಲ ನಮ್ಮನೆಗೆ ತಗೊಂಬಂದ್ ಕನೆಕ್ಷನ್ ಕೊಟ್ರು. ಒಂದ್ ಇಂಟರ್ವ್ಯೂ ಕೂಡ ಮಾಡಿದೀನಿ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಒಂದು ಸಲ ಚೆಕ್ ಮಾಡಿ ನೋಡಿ. ಊಟ ಮಾಡಿ ನಿದ್ದೆ ಮಾಡಿದೆ. ದಿನ ಏನೋ ತುಂಬಾ ಚೆನ್ನಾಗಿತ್ತು ಅಂತ ಅನ್ಕೊಂಡೆ. ಮಧ್ಯರಾತ್ರಿ ಓಪನ್ ಮಾಡಿದಾಗ ಗೊತ್ತಾಯ್ತು ಒಂದು ಕಾಪಿರೈಟ್ ಸ್ಟ್ರೈಕ್ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಬಂದಿತ್ತು.